ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಒಂದು ಶುಕ್ರವಾರದ ವಿಡಿಯೋನ ನಾನಿಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಒಂದು ಬೆಕ್ಕುಗಳಿಗೆ ನಾನು ಹೇಳಿದೆ, ಒಂದು ಬೌಲಲ್ಲಿ ಹೊರಗಡೆ ನೀರಿಟ್ಟಿರ್ತೀನಿ, ಹಾಗೆ ಈ ಥರ ಒಂದು ಮಗ್ಗಲು ಕೂಡ ನೀರಿಡ್ತೀನಿ, ಅದು ಕುಡಿಯೋದಕ್ಕೆ ಈಸಿ ಆಗುತ್ತೆ ಅಂತೇಳಿ. ಇತ್ತೀಚೆಗೆ ಏನು ಮಾಡುತ್ತೆ ಅಂದರೆ, ಈ ಥರ ಬಚ್ಚಲ ಮನೆಯಲ್ಲಿ ಈ ಥರ ಒಂದು ಜಗ್ಗು ಅಂತ ಹೇಳ್ತೀವಿ ಅಥವಾ ಮಗ್ಗು ಅಂತ ಹೇಳ್ತೀವಿ, ಅದರಲ್ಲಿ ನೀರಿಟ್ಟಿರ್ತೀನಿ. ಒಂದರಲ್ಲಿ ಒಂದು ಮಾತ್ರ ಕುಡಿಯೋಕ್ಕೆ ಸಾಧ್ಯ, ಎರಡು ತಲೆ ಹಾಕಿದ್ರಲ್ಲಿ ಕುಡಿಯೋಕ್ಕಾಗಲ್ಲ. ಆದ್ದರಿಂದ ಇದು ಕುಡ್ದಾದ್ಮೇಲೆ ನೆಕ್ಸ್ಟು ಉಂಡೆ ನಾಮ ಏನಿದೆ ಅದು ಕುಡಿಯುವಂಥದ್ದು. ಹಾಗೆ ಇನ್ನೊಂದು ಏನಾಗಿದೆ ಅಂದರೆ, ಇವಾಗ ಬಚ್ಚಲ ಮನೇಲಿ ಈ ಥರ ಇಟ್ಟರೆ ಇದೇನು ಮಾಡುತ್ತೆ, ಫುಲ್ಲು ಬಚ್ಚಲ ಮನೇಲಿ ನಮಗೆ ಸ್ವಲ್ಪ ಅಟ್ಟ ಕೊಟ್ಟಿದ್ದಾರೆ, ಅಲ್ಲೇನಾದರೂ ಸಾಮಾನು ಇಟ್ಕೊಳ್ಳೋದಕ್ಕೆ ಅಂತೇಳಿ, ಅಂದರೆ ಬೇಡವಾಗಿರೋ ಸಾಮಾನುಗಳು ಅದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಅಂತೇಳಿ ನಮಗೆ ಸ್ವಲ್ಪ ಅಟ್ಟ ಕೊಟ್ಟಿದ್ದಾರೆ. ಅಟ್ಟದಲ್ಲಿ ಏನು ಮಾಡುತ್ತೆ ಈ ಬೆಕ್ಕುಗಳು, ಇಲ್ಲಿಂದ ಆಟ ಆಡಿಕೊಂಡು ತೊಟ್ಟಿ ಏನಿದೆ ಆ ತೊಟ್ಟಿ ಮೇಲೆ ಹತ್ತಿ, ಆ ತೊಟ್ಟಿಯಿಂದ ಕಿಟಕಿಗೆ ಹತ್ತಿ, ಕಿಟಕಿಯಿಂದ ಅಟ್ಟ ಏನಿದೆ ಅಟ್ಟದ ಮೇಲೆ ಹೋಗಿ ಮಲಗೋದು, ಆ ಥರ ಮಾಡುತ್ತೆ. ನಮಗೆ ಗೊತ್ತಿರಲ್ಲ, ಅದೇನು ಮಾಡ್ತೀವಿ ಒಂದೊಂದು ಸರಿ ಲಾಕ್ ಮಾಡಿಬಿಟ್ಟಿರ್ತೀವಿ, ಆವಾಗ ಎಲ್ಲಿಂದ ಹೋಗುತ್ತೆ ಅದು, ಆಮೇಲೆ ನಮಗೆ ಗೊತ್ತಾಗುತ್ತೆ, ಒಳಗಡೆಯಿಂದ ಅದು ಸೌಂಡ್ ಮಾಡ್ತಿರುವಾಗಲೇ ಅಷ್ಟೇ ಗೊತ್ತಾಗೋದು ಅದು ಬೆಕ್ಕು ಒಳಗಡೆ ಇದೆ ಅಂತೇಳಿ. ಟೈಮ್ ಬಂದು ಇವಾಗ 4:30 ಆಗ್ತಾಯಿದೆ. ಹಾಗೆ ಏನಂದರೆ, ನಿನ್ನೆ ಅಲ್ಲ ಮೊನ್ನೆ ನ್ಯೂಸ್ ನೋಡ್ತಾ ಇದ್ವಿ. ನ್ಯೂಸಲ್ಲಿ ಏನಂದರೆ, ಒಂದು ನಾಯಿ ಸತ್ತೋಗಿತ್ತು. ನಾಯಿ ಅಂದರೆ ಸಾಕಿದ ನಾಯಿ, ಅದು ಸತ್ತೋಗಿರೋದಕ್ಕೆ ಇದಕ್ಕೆ ಯಪ್ಪ ಕೂಡ ಸತ್ತೋಗಿದ್ದಾನೊಬ್ಬರು, ಯಾರೋ ಒಬ್ಬರು, ಅವರು ಹೆಸರೆಲ್ಲ ಮರ್ತೋಗ್ಬಿಟ್ಟಿದೆ ನನಗೆ. ಅದು ಏನಂದರೆ, ನಾಯಿ ಸತ್ತೋಗಿರೋದಕ್ಕೆ ಆ ಬೇಜಾರಿಗೆ ಅವರು ಸೂಸೈಡ್ ಮಾಡಿಕೊಂಡು ಸತ್ತೋಗಿರುವಂಥದ್ದು. ಅದನ್ನು ನೋಡಬೇಕಾದ್ರೆ ಮೋಹನ್ ಮಾಮ ಹಾಗೆ ಮಧ್ಯಾಹ್ನ ಟೈಮ್ ಬರಬೇಕು, ಅಂದರೆ ಊಟಕ್ಕೆ ಬಂದಾಗ ನೋಡ್ತಾರಲ್ಲ, ಒಂದು ಹಾಫ್ ಆನ್ ಅವರು, ನಾಯಿ ಸತ್ತೋಗಿದ್ದಕ್ಕೆ ಇವ್ರು ಸತ್ತೋಗ್ಬಿಟ್ಟಿದ್ದಾರಾ ಅಂತ ಅಂದರು. ಹೌದು, ಸತ್ತೋಗಿರ್ತಾರೆ, ಆ ಥರನೂ ಇರ್ತಾರೆ ಅಂದಿದ್ದಕ್ಕೆ ಹೌದು ಇರ್ತಾರೆ ಅಂತ ನಾನು ಹೇಳಿದೆ. ಏನಕ್ಕೆ ಆ ಥರ ಅಂದರೆ, ನಾವು ಪ್ರಾಣಿಗಳನ್ನ ಪ್ರೀತಿಸೋದಕ್ಕಿಂತ ಅವು, ಅಂದರೆ ಆ ಪ್ರಾಣಿಗಳು ನಮ್ಮನ್ನು ಹೆಚ್ಚು ಪ್ರೀತಿಸುತ್ತೆ ನೋಡಿ, ಆವಾಗ ನಮಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಬರುತ್ತೆ. ಇವಾಗ ನಾವು ಈಗ ನಮ್ಮ ಮನೇಲಿ 4 ಬೆಕ್ಕಿದೆ, 4 ಬೆಕ್ಕು ಅಲ್ಲಿ ಒಂದು ಬೆಕ್ಕು ಮಾತ್ರ ನಮ್ಮ ಹತ್ರ ಅಟ್ಯಾಚ್ಮೆಂಟೆಲ್ಲ ಇಟ್ಕೊಂಡಿರೋದು, ಬರೋದು, ಕೂತ್ಕೊಳ್ಳೋದು, ಅದು ಮುದ್ದು ಮಾಡಿದ್ರು ಮಾಡಿಸ್ಕೊಳ್ಳುತ್ತೆ, ಅದು ಬಂದು ಒಂಥರ ಏನೋ ಒಂಥರ ಅದು ನಮ್ಮನ್ನು ಪ್ರೀತಿಸುತ್ತೆ. ಆದರೆ 3 ಇದೆ ನೋಡಿ, ಅದು ಯಾವುದೋ ಆ ಥರ ಬರೋದು ಇಲ್ಲ, ಏನೂ ಇಲ್ಲ, ಬರುತ್ತೆ, ತಿನ್ನುತ್ತೆ, ಮಲ್ಕೊಳ್ಳುತ್ತೆ, ಹೋಗುತ್ತೆ ಅಷ್ಟೇ, ನಮ್ಮ ಹತ್ರ ಕೂಡ ಬರಲ್ಲ, ನಾವೇ ಅದ್ರ ಹತ್ರ ಹೋದ್ರೂ ಓಡ್ಬಿಡುತ್ತೆ, ಆ ಥರ ಆ 3 ಬೆಕ್ಕು. ಇದು ಮಾತ್ರ ಒಂಥರ ಅದು ನಮಗೆ ಕೀಟ್ಲೆ ಕೊಡುತ್ತೆ, ನಾವು ಅದಕ್ಕೆ ಒಂಥರ ಇದು ಮಾಡ್ತೀವಿ, ಆಟ ಆಡಿಸ್ತೀವಿ, ಅದು ಮೈ ಸವರೋದಿರ್ಬೋದು, ಅದು ಎತ್ಕೊಳ್ಳೋದಿರ್ಬೋದು, ಮತ್ತು ಅದು ನೋಡೋದು ಒಂಥರ ಪಾಪ ಇನ್ನೋಸೆಂಟ್ ಥರ ನೋಡೋದು, ಆ ಥರದ್ದೆಲ್ಲ ನೋಡುವಾಗ ಪ್ರೀತಿ ಬಂದ್ಬಿಡುತ್ತೆ, ಅದಕ್ಕೂ ನಮ್ಮ ಮೇಲೆ ಪ್ರೀತಿ ಬಂದ್ಬಿಡುತ್ತೆ, ಇದಕ್ಕೂ ಕೂಡ ಅಂದರೆ ನಮಗೂ ಕೂಡ ಅದ್ರ ಮೇಲೆ ಪ್ರೀತಿ ಬಂದ್ಬಿಡುತ್ತೆ. ಹೇಗೆ ಅಂದರೆ, ಈ ಥರನೇ ಆಗ್ಬಿಟ್ಟು ಏನಾಗ್ಬಿಡುತ್ತೆ, ತುಂಬ ಅಟ್ಯಾಚ್ಮೆಂಟಿಗೆ ಸಿಗಾಕೊಬಿಡ್ತೀವಿ ನಾವು. ಅದು ಏನಾಗ್ಬಿಡುತ್ತೆ ಅಂದರೆ, ಈ ರೀತಿ ಆಗಿಬಿಟ್ಟು ಅದು ತುಂಬ ವರ್ಷದಿಂದ ನಾಯಿನ ಸಾಕಿದ್ರಂತೆ, ಅದು ಸಡನ್ನಾಗಿ ಒಂದಿನ ಸತ್ತೋಗ್ಬಿಡ್ತು ಅಂದ ತಕ್ಷಣ ಅವ್ರಿಗೆ ಅದನ್ನು ತಡ್ಕೊಳಕ್ಕಾಗದೆ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ. ಆ ಥರದ್ದು ಹೇಳುವಾಗ ಮೋಹನ್ ಈ ಥರನೂ ಇರ್ತಾರ ನೋಡು ಅಂತ ಹೇಳ್ತಾಯಿದ್ರು. ನಿಜ ಆ ಥರ ಇರ್ತಾರೆ. ನಾವು ಪ್ರೀತಿಸೋದಕ್ಕಿಂತ ಪ್ರಾಣಿಗಳೇ ನಮ್ಮನ್ನು ಜಾಸ್ತಿ ಪ್ರೀತಿಸುತ್ತೆ, ಆವಾಗ ನಮಗೆ ಜಾಸ್ತಿ ನಾವೂ ಅದನ್ನು ಪ್ರೀತಿಸೋದಕ್ಕೆ ಸ್ಟಾರ್ಟ್ ಮಾಡೋದು. ಒಂದು ಕಡೆ ನಾವು ಮಾತ್ರ ಪ್ರೀತಿಸಿ ಅವು ಪ್ರೀತಿಸಲ್ಲ ಅಂದಾಗ ಅದು ಅಷ್ಟು ಅಟ್ಯಾಚ್ಮೆಂಟ್ ಬರಲ್ಲ, ಅದು ಕೂಡ ನಮ್ಮನ್ನ ಇಷ್ಟಪಡುತ್ತೆ ನೋಡಿ, ಆವಾಗ ಜಾಸ್ತಿ ಅಟ್ಯಾಚ್ಮೆಂಟ್ ಬರುವಂಥದ್ದು. ಆ ಥರ ನಮ್ಮ ಮನೇಲಿ ಒಂದು ಬೆಕ್ಕಿತ್ತು, ಸುಮಾರು ಇವಾಗ ಸಂಕ್ರಾಂತಿ ಹಬ್ಬ ಬಂದರೆ, ಸಂಕ್ರಾಂತಿ ಹಬ್ಬದ ದಿನವೇ ಅದು ಎಲ್ಲೋಯ್ತು ಅಂತ ಗೊತ್ತಿಲ್ಲ, ಮಧ್ಯಾಹ್ನ 12:30 ಹೋಗಿದ್ದಷ್ಟೇ ನೋಡಿದ್ದು, ಮನೆಯಿಂದ ಹೊರಗಡೆ ಆಟ ಆಡ್ತಾ ಇರುತ್ತಲ್ಲ, ಅವಾಗವಾಗ ಹೋಗೋದು ಬರೋದು ಮಾಡೋದು, ಆ ಥರ ಹೋಗಿದ್ದಷ್ಟೇ ನೋಡಿದ್ದು ನಾನು. ಅದಾದಮೇಲೆ ಅದು ಬರಲೇ ಇಲ್ಲ. ಸಂಕ್ರಾಂತಿ ಹಬ್ಬ ಬಂದರೆ 2 ವರ್ಷ, ಆವತ್ತಿನ ದಿನವೇ ಬೆಕ್ಕು ಹೋಗಿದ್ದು. ಇವಾಗಲೂ ಅದು ನೆನಪು ಬರುತ್ತೆ ನನಗೆ. ಅದು ಬೆಕ್ಕು ಫೋಟೋನೂ ಇದೆ ನನ್ನ ಹತ್ರ, ಸುಮಾರು ಫೋಟೋಸ್ ಎಲ್ಲ ಅಳಿಸಾಕ್ಬಿಟ್ಟಿದ್ದೀನಿ. ಅದು ಅಷ್ಟೇ, ಸಡನ್ನಾಗಿ ಆ ಥರ ಹೋಗಿದ್ದು ನೋಡಿ, ಯಾವತ್ತೂ ಮನೆಯಿಂದ ಹೋಗದೇ ಇರುವಂಥ ಬೆಕ್ಕು ಅವತ್ತು ಹೋಗಿ ಬರಲೇ ಇಲ್ಲ. ಆವಾಗ ಹೆಂಗಾಗ್ತಿತ್ತು ಅಂದರೆ, ನನಗೆ ಒಂದು
15 ಡೇಸಿಂದ 20 ಡೇಸ್. ಯಾವ ಥರ ಅಂದರೆ ಅದು ಹೆಚ್ಚಾಗಿ ಈ ಪ್ಲೇಸಲ್ಲೇ ಮಲ್ಕೋತಾ ಇತ್ತು. ಅವಾಗ ನನಗೆ ಈ ಪ್ಲೇಸ್ ನೋಡಿದಾಗೆಲ್ಲ ಅದೇ ನೆನಪಾಗೋದು. ಅದು ಈ ನಾಮದ ಬೆಕ್ಕಿದೆಯಲ್ಲ ಸೇಮ್ ಅದೇ ಥರನೇ, ಆದರೆ ಅದು ಇದ್ರ ಥರ ಪರ್ಚೋದು ಆ ಥರದ್ದೆಲ್ಲ ಯಾವತ್ತೂ ಮಾಡ್ತಾ ಇರಲಿಲ್ಲ. ಎಷ್ಟೇ ಚಿಕನ್ ಸಾಂಬಾರು ಮಾಡಿಟ್ಟು ಅಥವಾ ಫಿಶ್ಶು ಏನೇ ಇಟ್ಟಿದ್ರು ಕೂಡ ಒಂದಿನನೂ ಹೋಗ್ಬಿಟ್ಟು ಅದು ಅಲ್ಲಿ ತೊಗೊಂಡು ತಿನ್ನುವಂಥದ್ದು ಆ ಥರದ್ದೆಲ್ಲ ಏನೂ ಮಾಡ್ತಾ ಇರಲಿಲ್ಲ. ನಾವು ಹಾಕಿದರೆ ಅಷ್ಟೇ ತಿಂತಾಯಿತ್ತು, ಇಲ್ಲಾಂದ್ರೆ ಅದು ಹೋಗಿ ತೊಗೊಂಡು ತಿನ್ನುವಂಥದ್ದು ಆ ಥರ ಎಲ್ಲ ಮಾಡ್ತಾ ಇರಲಿಲ್ಲ. ಈ ಬೆಕ್ಕುಗಳಿದೆಯಲ್ಲ ಇದೆಲ್ಲ ಏನಂದರೆ ಸ್ವಲ್ಪ ಸ್ಮೆಲ್ ಬಂದ್ಬಿಡೋ ಸಾಕು ಫುಲ್ ಕಿಚನ್ ಮೇಲೆಲ್ಲ, ಕಿಚನ್ದು ಸ್ಲ್ಯಾಬ್ ಏನಿದೆ ಅದ್ರ ಮೇಲೆಲ್ಲ ಹತ್ತಿ ಓಡ್ಬಿಡುತ್ತೆ ತಿನ್ನೋಕ್ಕೆ. ಅದು ಆ ಥರ ಎಲ್ಲ ಆ ಬೆಕ್ಕು ಆ ಥರ ನನಗೆ ಆಶ್ಚರ್ಯ. ಆ ಥರ ಇಟ್ಟಿದ್ರು ಕೂಡ ಅದು ಯಾವತ್ತೂ ಹೋಗಿ ತಿಂದಿರಲಿಲ್ಲ. ನಮ್ಮ ಅಕ್ಕ ಎಲ್ಲ ಬಂದಿದ್ರು, ಅವರು ಏನಂತ ಇದ್ರು ಅಂದರೆ ಎಷ್ಟು ಒಳ್ಳೆ ಬೆಕ್ಕು ನೋಡಿ ಇದು. ಕಿಚನಲ್ಲಿ ಮೀನು ಚಿಕನ್ ಎಲ್ಲ ಮಾಡಿದರೆ ಬೇರೆ ಬೆಕ್ಕುಗಳು ಬಂದು ಬಾಯಿ ಹಾಕೋದಂದ್ರೆ ತಿನ್ನೋದು ಅದೆಲ್ಲ ಮಾಡುತ್ತೆ. ಈ ಬೆಕ್ಕು ನೋಡು ಬಂದೇ ಇಲ್ಲ ತಿನ್ನೋದಕ್ಕೆ ಅಂತ ಹೇಳ್ತಾಯಿದ್ರು. ಅದ್ರ ಮೇಲೆ ನನಗೆ ಎಷ್ಟು ಅಟ್ಯಾಚ್ಮೆಂಟ್ ಇಟ್ಕೊಂಡಿದೆ ಅಂದರೆ ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡಿದೆ. ಆದರೆ ಅದು ಒಂದಿನ ಸಡನ್ನಾಗಿ ಈ ಥರ ಆದಾಗ ನಾನು ಅದನ್ನು ಇಷ್ಟು ಹಚ್ಕೊಂಡಿದ್ದೀನಿ ಅನ್ನೋದೇ ನನಗೆ ಗೊತ್ತಿಲ್ಲ. ಅದು ಹೋದ್ಮೇಲೆ ನನಗೆ ಗೊತ್ತಾಗಿದ್ದು ನಾನು ಅದನ್ನು ತುಂಬ ಹಚ್ಕೊಬಿಟ್ಟಿದ್ದೀನಿ ಅಂತ. ಏಕೆಂದರೆ ನಾನು ಮನೇಲಿ ಇರ್ತಿದ್ದೆ, ಅದು ನನ್ನ ಹಿಂದೆನೇ ಸುತ್ತೋದು ಆ ಥರದ್ದೆಲ್ಲ ಮಾಡ್ತಿತ್ತಲ್ಲ. ಆವಾಗ ನಾನು ಅಂದ್ಕೊಂಡಿದ್ದೆ ನಾನು ಅದನ್ನು ತುಂಬ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಅದು ಹೋದ್ಮೇಲೆ ಅದು ನನಗೆ ಗೊತ್ತಾಗಿದ್ದು ನಾನು ಅಷ್ಟೊಂದು ಹಚ್ಕೊಬಿಟ್ಟಿದ್ದೆ ಅಂತ. ಅದಾದಮೇಲೆ ಏನಾಗುತ್ತೆ ಅಂದರೆ ಒಂದು 15 ಡೇಸು 20 ಡೇಸ್ ಏನಾಗುತ್ತೆ ಅಂದರೆ ಅದೆಲ್ಲೆಲ್ಲಿ ಓಡಾಡ್ತಿತ್ತು, ಅದೆಲ್ಲಿ ಮಲ್ಕೋತಿತ್ತು, ಆ ಪ್ಲೇಸ್ ಎಲ್ಲ ನೋಡಿದಾಗೆಲ್ಲ ಅದೇ ನೆನಪು ಬರೋದು, ಫುಲ್ಲು ಅಳುವಂಥದ್ದು ಆ ಥರದ್ದೆಲ್ಲ ಮಾಡ್ತಾಯಿದ್ದೆ ನಾನು. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆ ನಾಯಿ ಸತ್ತೋಗಿದ್ದಕ್ಕೆ ಅಯ್ಯಪ್ಪ ಸತ್ತೋಗಿದ್ದಾನೆ ಅಂತ ಹೇಳಿದ್ನಲ್ಲ, ಆ ವಿಷಯಕ್ಕೆ ನಾವು ಅಷ್ಟು ಅದ್ರ ಮೇಲೆ ಅಟ್ಯಾಚ್ಮೆಂಟ್ ಇಟ್ಕೊಬಿಟ್ಟಿರ್ತೀವಿ. ಅದು ಕೂಡ ನಮ್ಮನ್ನ ಅಷ್ಟೇ ಪ್ರೀತಿಸ್ತಾ ಇರುತ್ತಲ್ವ, ಅದಕ್ಕೆ ಅವಾಗ ಅದನ್ನ ಮರೆಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಂದರೆ ಎಲ್ಲರೂ ಮನೇಲಿ ಯಾವಾಗಲೂ ಮನೇಲಿ ಜನಗಳಿದ್ದು ಏನು ಅನಿಸಲ್ಲ. ಆವಾಗ ನಾವು ಅದ್ರ ಬಗ್ಗೆ ನೆನಪು ಕೂಡ ಬರೋಲ್ಲ. ಅವ್ರ ಜೊತೆ ಮಾತಾಡ್ಕೊಂಡು ಒಂದು ಕೆಲಸ ಇದ್ದರೆ ಅದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತೀವಿ. ಆದರೆ ಒಬ್ಬರೇ ಕೂತ್ಕೊಂಡಿರ್ತೀವಿ ನೋಡಿ, ಈ ಥರ ಕೂತ್ಕೊಂಡು ಒಬ್ಬರೇ ಕೂತ್ಕೊಂಡಾಗ ಅವಾಗ ನೆನಪು ಬರುತ್ತೆ. ಆ ಬೆಕ್ಕು ಯಾವಾಗಲೂ ಈ ಪ್ಲೇಸಲ್ಲಿ ಜಾಸ್ತಿ. ಮತ್ತು ಸಂಪಿದೆ ನೋಡಿ, ಆ ಸಂಪತ್ರ ತುಂಬ ಮಲ್ಗೋದು, ಅಲ್ಲೆಲ್ಲ ಆಟ ಆಡುವಂಥದ್ದು. ಮತ್ತು ಮನಿ ಪ್ಲ್ಯಾಂಟ್ ಎಲ್ಲ ಇಟ್ಟಿದ್ದೀನಲ್ಲ ಹೊರಗಡೆ, ಆ ಪ್ಲೇಸಲ್ಲಿ ಜಾಸ್ತಿ ಓಡಾಡೋದು. ಆಮೇಲೆ ನಾನು ಓಡಾಡ್ತಾ ಇದ್ದರೆ ನಾನು ಹಿಂದೆನೇ ಓಡಾಡುವಂಥದ್ದು. ಆ ಥರದ್ದೆಲ್ಲ ನೆನಪಾಗ್ತಾನೆ ಇರುತ್ತೆ, ಅದು ಮರ್ತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇವಾಗಲೂ ನನಗೆ ನೆನಪಾಗ್ತಾ ಇರುತ್ತೆ ಅಲ್ಲೆಲ್ಲ ಓಡಾಡುವಂಥದ್ದು. ಆಮೇಲೆ ನಾವು ಎಲ್ಲೇ ಕೂತ್ಕೊಂಡ್ರು ಅದು ನನ್ನ ತೊಡೆ ಮೇಲೆ ಬಂದು ಕುತ್ಕೊಳ್ಳುವಂಥದ್ದು, ಹೋಗ್ತಾನೆ ಇರಲಿಲ್ಲ. ನಾನೇನಾದರೂ ಮಲ್ಕೊಂಡಿದ್ದಿಲ್ಲ ತೆಗೆದು ಮೆಲ್ಲಗೆ ಎತ್ಬಿಟ್ಟು ಮಲಗಿಸ್ಬಿಟ್ಟು ಹೋದರೆ ಮತ್ತೆ ಎದ್ಬಿಟ್ಟು ಬಂದ್ಬಿಡ್ತಾಯಿತ್ತು ನನ್ನ ಹಿಂದೆ. ಅಕಸ್ಮಾತ್ ಈಗ ಕುತ್ಕೊಂಡು ಟಿ ವಿ ನೋಡ್ತಾ ಇರ್ತೀವಿ ಅಂದ್ಕೊಳ್ಳಿ, ಮತ್ತೆ ತೊಡೆ ಮೇಲೆ ಬರುತ್ತೆ ಅಂದ್ಕೊಳ್ಳಿ. ಒಂದಿನ ಏನು ಮಾಡಿದೆ ನಾನು, ಇದು ಯಾವಾಗಲೂ ಈ ಥರ ಬಂದು ಮಲ್ಕೊಳ್ಳುತ್ತಲ್ಲ ಅಂದ್ಬಿಟ್ಟು ಸುಮ್ಮನೆ ನೋಡೋಣ ಅಂಥೇಳಿ ತೊಡೆ ಮೇಲೆ ಮಲ್ಕೊಂಡಿತ್ತು. ತೆಗೆದು ಮೆಲ್ಲಗೆ ಮಲಗಿಸಿದೆ, ಒಂದು 2 ನಿಮಿಷ, ಮತ್ತೆ ಎಚ್ಚರ ಆಗ್ಬಿಟ್ಟು ಮತ್ತೆ ಬಂದು ತೊಡೆ ಮೇಲೆ ಮಲಗೋದು. ಆ ಥರನೇ ಮಾಡ್ತಾಯಿತ್ತು. ಅಂದರೆ ನಾವೇನಾದ್ರು ಸೋಫಾ ಮೇಲೆ ಕುತ್ಕೊಂಡು ಆ ಥರದ್ದೇನಾದ್ರು ಮಾಡುವಾಗ ಮಾತ್ರ ಅದು ಬಂದು ಆ ಥರ ಮಲ್ಕೊಳ್ತಿತ್ತು. ಈ ಓಡಾಡೋ ಟೈಮಲ್ಲಿ ಏನಾದರೂ ಕೆಲಸ ಎಲ್ಲ ಮಾಡ್ತಾಯಿದ್ರೆ ನಾನು ಹಿಂದೆನೇ ಸುತ್ತೋದು, ಆ ಥರ ಎಲ್ಲ ಮಾಡೋದು. ಈ ಥರ ಅಟ್ಯಾಚ್ಮೆಂಟ್ ಇಟ್ಕೊಬಿಟ್ಟಿರ್ತೀವಿ. ಆವಾಗ ಬೇಜಾರಾಗ್ಬಿಟ್ಟದಾಗ ಅದು ಎಲ್ಲರೂ ಇದ್ದರೆ ಅದು ನೆನಪು ಬರೋಲ್ಲ, ಯಾರು ಇಲ್ಲ ಅಂದಾಗ ತುಂಬ ನೆನಪಾಗ್ಬಿಡುತ್ತೆ. ಒಂಥರ ಹುಚ್ಚು ಹಿಡ್ದಂಗೆ ಆಗ್ಬಿಡೋದು, ಆ ಥರ ಆಗ್ತಾಯಿತ್ತು ನನಗೂ. ಆಮೇಲೆ ಸ್ವಲ್ಪ ಕಡಿಮೆ ಆಗೋಯ್ತು. ಆಮೇಲೆ ಯಾವಾಗ ಇಲ್ಲಿ ಬಂದು ಕೂತ್ಕೊಳ್ತಿದ್ನಲ್ವ, ಇಲ್ಲೇ ನೋಡ್ತಾ ಇದ್ನಲ್ಲ, ಆ ಪ್ಲೇಸ್ ನೋಡುವಾಗೆಲ್ಲ ಅಳು ಬರ್ತಾಯಿತ್ತು. ಈ ಥರ ಎಲ್ಲ ಆಗ್ತಾಯಿತ್ತು. ಇವಾಗ ಮರ್ತುಬಿಟ್ಟಿದ್ದೀನಿ. ಆ ಫೋಟೋಸ್ ನೋಡಿದ್ರೆ ಮೊನ್ನೆ ಏನೋ ನೋಡ್ಬೇಕಾದ್ರೆ ಫೋಟೋಸ್ನ ತೆಗೆದ್ಬಿಟ್ಟು ತೋರಿಸ್ತಾ ಇದ್ದು ಯಾವ ಬೇಕು ಹೇಳಿ ಅಂತ ಹೇಳಿದರೆ ಅವರು ಈಗಿರೋ ಬೆಕ್ಕುಗಳಿದೆಯಲ್ಲ, ಯಾವುದು ಉಂಡೆನಾಮ ಬೇಕು ಮತ್ತು ಇನ್ನೊಂದು ಮೆಡ್ಡಿ ಬೇಕು ಅಂತ ಸೇಮ್ ಅದೇ ಥರನೇ ಇದ್ದಿದ್ದು. ಆ ಬೇಕು ಅಂದರು. ಇಲ್ಲ, ಇದು ಈ ಬೇಕು ನಮ್ಮ ಕಂಚು ಅಂತ ಕರೀತಾ ಇದ್ದಾರೆ. ಎಲ್ಲೇ ಇಲ್ಲಿ ನಿಂತ್ಕೊಂಡು ಕಂಚು ಅಂದರೆ ಓಡಿ ಬಂದುಬಿಡ್ತಾಯಿತ್ತು. ಆ ಥರ ಅದಕ್ಕೆ ಜಾಸ್ತಿ ಅಟ್ಯಾಚ್ಮೆಂಟು ಪ್ರಾಣಿಗಳ ಮೇಲೆ ಇಟ್ಕೋಬಾರ್ದು ಅನ್ಕೋತೀವಿ. ಆದರೆ ಏನು ಮಾಡೋಕ್ಕಾಗಲ್ಲ, ಅವು ಬಂದು ನಮ್ಮ ಹತ್ರ ಅದೂ ಅದೇ ಥರ ನಮ್ಮ ಥರನೇ ಪ್ರೀತಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತಲ್ಲ, ಅವಾಗ ಅಟ್ಯಾಚ್ಮೆಂಟ್ ಬಂದುಬಿಡುತ್ತೆ. ಏನು ಮಾಡೋದಕ್ಕಾಗಲ್ಲ. ಪ್ರಾಣಿಗಳಿಲ್ಲ ಅಂದರೆ ಬರಲ್ಲ. ಮನೆ ಒಳಗಡೆ ಪ್ರಾಣಿಗಳು ಓಡಾಡ್ತಿರುವಾಗ ಅಟ್ಯಾಚ್ಮೆಂಟು ತಾನೇ ಬಂದುಬಿಡುತ್ತೆ.
ಓಕೆ, ಅದು ಆ ಟಾಪಿಕ್ ಬಂತು. ಮಾಮ ಕೇಳ್ತಾಯಿದ್ರು ಈ ಥರನೂ ಇರ್ತಾರ ಅಂತೇಳಿ. ಇರ್ತಾರೆ, ಅದು ಅಷ್ಟು ಅಟ್ಯಾಚ್ಮೆಂಟ್ ಬಂದ್ಬಿಟ್ಟಿರುತ್ತಲ್ವ, ಅದಕ್ಕೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇವಾಗ ಈ ವಿಡಿಯೋ ಬರುವಾಗ ತುಂಬ ಲೇಟ್ ಆಗುತ್ತೆ. ಏನಂದರೆ ಈಗ ಮತ್ತೆ ಚೀನಾದಲ್ಲಿ ಮತ್ತೆ ಒಂದು ವೈರಸ್ಸು ಕಾಣಿಸ್ಕೊಂಡಿದೆಯಂತೆ. ಅದು ಚಿಕ್ಕ ಮಕ್ಕಳು ಅಂದರೆ 14 ವರ್ಷದ ಒಳಗಿನ ಮಕ್ಕಳಿಗೆ ಬೇಗ ಅಟ್ಯಾಕ್ ಆಗುವಂಥದ್ದಂತೆ. ಏನಪ್ಪ ಕೊರೋನಾ ಬಂದೋಯ್ತು, ಕೊರೋನಾ ಅಂದ ತಕ್ಷಣ ಇವಾಗಲೂ ಮೈ ಜುಮ್ ಅನ್ನುತ್ತೆ ನೆನೆಸ್ಕೊಂಡ್ರೆ. ಇವಾಗ ಬೇರೆ ಮತ್ತೆ ಯಾವುದೋ ಒಂದು ಹೊಸ ವೈರಸ್ ಹೇಳ್ತಾ ಇದ್ದಾರೆ ಅಂದರೆ ಇನ್ನೂ ಜುಮ್ ಜುಮ್ ಅಂತ ಇದೆ. ಒಂಥರ ಭಯ ಆಗ್ತಾ ಇದೆ. ಮಧ್ಯಾಹ್ನ ನ್ಯೂಸ್ ನೋಡಿದಾಗಿಂದ ಏನಪ್ಪ ಇದು, ಏನೋ ಒಂದು 2-3 ವರ್ಷದಿಂದ ಆರಾಮಾಗಿ ನೆಮ್ಮದಿಯಾಗಿದ್ದೀವಿ ಅಂದರೆ ಮತ್ತೇನೋ ಒಂದು ಭಯ ಹುಟ್ಟಿಸ್ತಾ ಇದ್ದಾರಲ್ಲ ಅಂತ. ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಚೀನಾದಲ್ಲಿ ಈ ಥರ ಆಗಿದೆ. ಯಾವುದು ಹೇಳಿದ್ರಪ್ಪ, HMPP ಅಂತ ಇರಬೇಕು ಅದು. ಆ ಥರ ವೈರಸ್ಸು ಮಕ್ಕಳಿಗೆ ಬೇಗ ಅಟ್ಯಾಕ್ ಆಗುತ್ತಂತೆ. ಹುಷಾರಾಗಿರಿ. ಅದು ಸ್ವಲ್ಪ ಕೊರೋನಾ ಲಕ್ಷಣಗಳನ್ನೇ ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಕೇಳುವಾಗ ಭಯ ಆಗುತ್ತೆ. ಕೊರೋನಾ 2ನೇ ಅಲೆ ಅದೆಲ್ಲ ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನುತ್ತೆ. ನಮ್ಮ ಇಂಡಿಯಾಗಂತೂ ಬರೋದು ಬೇಡಪ್ಪ, ಚೀನಾದಲ್ಲೇ ಇರಲಿ ಅದು ಆ ಕೊರೋನಾ. ಓಕೆ, ಇಷ್ಟೊತ್ತಿಗೆಲ್ಲ ನನ್ನ ವಿಡಿಯೋ ಬರುವಾಗ ನಿಮಗೆಲ್ಲ ವಿಷಯ ಗೊತ್ತಾಗಿರುತ್ತೆ. ಓಕೆ, ಇದು ಬಂದು ಸಂಜೆ ಏನಾಗಿದೆ ಗೀಝರು ಅಂತ ನೀವು ನೋಡ್ತಾ ಇರ್ಬೋದು. ಗೀಝರ್ ಬಂದು ಮಧ್ಯಾಹ್ನ ಸ್ನಾನಕ್ಕೆ ಹೋದಾಗ ಏನಾಗಿದೆ ಅಂದರೆ ಸ್ವಲ್ಪ ವೈಯರು ಸುಟ್ಟೋಗಿರೋ ಥರ ಸ್ಮೆಲ್ ಬರ್ತಾಯಿತ್ತು. ನನಗೆ ಗೊತ್ತಾಯಿತು ವೈಯರ್ ಎಲ್ಲ ಸುಟ್ಟೋಗಿದೆ ಅಂತೇಳಿ. ನನಗೆ ಒಂದೊಂದು ಸರಿ ಏನಾಗುತ್ತೆ ಅಂದರೆ ಹಿಂದೆ ಮನೆಗಳಲ್ಲೂ ಏನಾದರೂ ಈ ಥರ ವೈಯರ್ ಸುಟ್ಟೋಗೋದು ಆ ಥರದ್ದೇನಾದರೂ ಆದರೆ ನಮ್ಮನೇಲೇ ಏನೋ ಆಗಿದೆ, ಎಲ್ಲ ಸುಟ್ಟೋಗಿದೆ ಆ ಥರ ಸ್ಮೆಲ್ ಬರ್ತಾ ಇರುತ್ತೆ. ನನಗೆ ಬಚ್ಚಲ ಮನೆಗೆ ಹೋದ ತಕ್ಷಣವೇ ಸ್ವಲ್ಪ ಸ್ಮೆಲ್ ಬಂತು. ಆದರೆ ನಾನು ಅಂದ್ಕೊಂಡೆ ಹಿಂದೆ ಎಲ್ಲೋ ಏನೋ ಆಗಿದೆ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಮತ್ತು ನಾನು ಅಬ್ಸರ್ವ್ ಮಾಡೋಕ್ಕೆ ಹೋಗಿಲ್ಲ. ಅದಾದಮೇಲೆ ಸ್ನಾನಕ್ಕೆ ನೀರು ಬಿಡ್ತೀನಿ, ನೋಡಿದರೆ ಲೈಟಾಗಿ ಕರೆಂಟ್ ಶಾಕ್ ಹೊಡಿತಾ ಇದೆ. ನನಗೆ ಒಂದು ಸರಿ ಆ ಥರ ಅನ್ನಿಸ್ತು, ಕರೆಂಟ್ ಶಾಕ್ ಹೊಡಿತಾ ಇದೆ ಅಂತ. ಮತ್ತೆ ನಾನು ನೀರು ಬಿಡೋಕ್ಕೆ ಹೋಗಲಿಲ್ಲ. ಏನು ಮಾಡಿದೆ, ಗೀಝರ್ನ ಆಫ್ ಮಾಡಿಬಿಟ್ಟು ಆಮೇಲೆ ನಾನು ನೀರು ಬಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡಿ ಬಂದಿದ್ದು. ಆಮೇಲೆ ಏನಾಯಿತು ಅಂದರೆ ಮತ್ತೆ ನನಗೆ ಅದು ಚೆಕ್ ಮಾಡೋದಕ್ಕೆ ಈ ಕರೆಂಟೆಲ್ಲ ಏನಾದರೂ ಪಾಸ್ ಆಗ್ತಿದೆಯಾ ಅಂತೇಳಿ ಟೆಸ್ಟರ್ ಬರುತ್ತೆ ನೋಡಿ, ಅದನ್ನು ಚೆಕ್ ಮಾಡೋಣ, ನೀರಲ್ಲಿ ಏನಾದರೂ ಪಾಸ್ ಆಗ್ತಿದೆಯಾ ನೋಡೋಣ. ಯಾಕೆಂದರೆ ನನಗೆ ಆ ಥರ ಆಯ್ತಲ್ಲ ಪಾಸ್ ಆಗಿರೋ ಥರನೇ. ಅದಕ್ಕೆ ಒಂದ್ಸಲ ನೋಡೋಣ ಅಂದರೆ ನಮ್ಮ ಮನೇಲಿ ಟೆಸ್ಟರೇ ಇಲ್ಲ. ಆಮೇಲೆ ಮೋಹನ್ ಮಾಮನಿಗೆ ಫೋನ್ ಮಾಡಿಬಿಟ್ಟು ಈ ಥರ ಒಂದು ಟೆಸ್ಟರ್ ತೊಗೊಬನ್ನಿ, ನನಗೆ ಈ ಥರ ಆಯಿತು, ಗೀಝರು ಏನೋ ಸುಟ್ಟೋಗಿರೋ ಥರ ಸ್ಮೆಲ್ ಬಂತು, ಈ ಥರ ಸ್ಟೋರಿನೆಲ್ಲ ಹೇಳಿದೆ ಅವರಿಗೆ. ಹೌದಾ ಸರಿ ಬಿಡು, ಯಾರನ್ನಾದ್ರೂ ಕಳಿಸ್ತೀನಿ ಚೆಕ್ ಮಾಡಿಸ್ಬಿಡೋಣ ಅಂತೇಳಿ. ಆಮೇಲೆ ಒಂದು ಹುಡುಗ ಬಂದ, ಅಂದರೆ ಇವರು ಟ್ಯಾಂಕರೆಲ್ಲ ಫಿಕ್ಸ್ ಮಾಡಿಕೊಟ್ಟಿದ್ರು ನೋಡಿ, ಅದೇ ಹುಡುಗ. ಆಮೇಲೆ ಬಂದ್ಬಿಟ್ಟು ಫುಲ್ಲು ಎಲ್ಲ ನೋಡಬೇಕಾದ್ರೆ ಒಳಗಡೆ ವೈಯರು ಸುಟ್ಟೋಗ್ಬಿಟ್ಟಿದೆ. ನನಗೆ ಸ್ಮೆಲ್ ಬಂತು, ಆದರೆ ನನಗೇನಾಗುತ್ತೆ ಅಂದರೆ ಹಿಂದೆ ಮನೇಲಿ ಯಾರಾದರೂ ಕಿರ್ಚಿದ್ರೆ ಅಥವಾ ಏನಾದರೂ ಕರೆದ್ರೆ ಸೌಂಡ್ ಏನಾದರೂ ಆದರೆ ನಮ್ಮ ಮನೇಲೇ ಆಗ್ತಿದೆಯೇನೋ ಆ ಥರನೇ ಆಗೋದು ಯಾವಾಗ್ಲೂ. ಅದಕ್ಕೆ ನಾನು ಎಲ್ಲೋ ಪಕ್ಕದ ಮನೆಯಲ್ಲಿ ಅಥವಾ ಹಿಂದೆ ಎಲ್ಲೋ ಸ್ಮೆಲ್ ಬರ್ತಿರುತ್ತೆ ಅಂತ ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ನೋಡಿದರೆ ಇಲ್ಲೇ ಸುಟ್ಟೋಗ್ಬಿಟ್ಟಿದೆ. ಯಾವಾಗ ನನಗೆ ಕರೆಂಟ್ ಶಾಕ್ ಹೊಡೀತು, ಆಮೇಲೆ ಬಂದುಬಿಟ್ಟು ಗೀಝರ್ ಹತ್ರ ಸ್ವಲ್ಪ ನಿಂತ್ಕೊಂಡು ಸ್ಮೆಲ್ ಮಾಡಿದ್ರೆ ಗೀಝರ್ ಹತ್ರನೇ ಸ್ವಲ್ಪ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಈ ಹುಡುಗ ಬಂದುಬಿಟ್ಟು ಟೆಸ್ಟ್ ಮಾಡ್ತಾ ಇದ್ದಾನೆ. ನೋಡಿದರೆ ಸ್ವಲ್ಪ ಇದು ಕರೆಂಟು ಪಾಸ್ ಆಗ್ತಾಯಿದೆ ನೀರಲ್ಲಿ. ಅಪ್ಪ ನನಗಂತೂ ಫುಲ್ಲು ಭಯ ಆಗೋಗಿತ್ತು. ಆಮೇಲೆ ನಾನು ಮೋಹನ್ ಮಾಮಂಗೆ ಹೇಳಿ ಆಮೇಲೆ ಅವ್ರು ಬಂದು ನೋಡಿಬಿಟ್ಟು ಹೋದ್ರು. ಯಾಕೆಂದರೆ ಇದು ಬಂದು ಸಂಜೆ 6:30 ಆ ಥರ ಇರ್ಬೋದು. ನಾಳೆ ಬಂದುಬಿಟ್ಟು ನಾನು ರೆಡಿ ಮಾಡಿ ಎಲ್ಲ ಕೊಡ್ತೀವಿ ಅಂತ ಹೇಳಿದ್ರು. ಸರಿ ಆಯಿತು ಅಂತೇಳಿ ಅವರು ನೋಡಿ ಹೋಗ್ತಿದ್ದಾರೆ. ಮತ್ತೆ ನಾಳೆ ಬಂದು ರೆಡಿ ಮಾಡಿ ಕೊಡ್ತಾರೆ. ಓಕೆ ಫ್ರೆಂಡ್ಸ್.